ಬಿಜೆಪಿ ಪಕ್ಷದ ಯುವ ನಾಯಕರಾದ ಟಿವಿ ಬಾಬುರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಪ್ರಶಾಂತಿ ಕುಟೀರದಲ್ಲಿ ಸ್ವಾಮಿಗೆ ಟಿವಿ ಬಾಬುರವರು ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಟಿವಿ ಬಾಬುರವರಿಗೆ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎನ್ ನಾರಾಯಣಸ್ವಾಮಿ ಮತ್ತು ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ SRT ಅಶೋಕ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು, ಅಭಿಮಾನಿಗಳು, ಸ್ನೇಹಿತರು ಭಾಗವಹಿಸಿದರು.
ಈ ದಿನ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಣ್ಣನವರು ಮತ್ತು ಎಲ್ಲ ತಾಲೂಕಿನ ಭಾಜಪದ ಎಲ್ಲ ನಾಯಕರು ಈ ದಿನ ಬಂದು ನಮ್ಮ ಮನೆಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನನಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದಂಥ ಎಲ್ಲರಿಗೂ ನಾನು ಈ ದಿನ ಧನ್ಯವಾದಗಳನ್ನು ಕೋರುತ್ತೇನೆ. ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನನ್ನ ಸ್ನೇಹಿತರು, ಹಿತೈಷಿಗಳು, ನನ್ನ ಅಣ್ಣ ತಮ್ಮಂದರು, ಎಲ್ಲ ಕುಲಬಾಂಧವರು ಎಲ್ಲರೂ ಸೇರಿ ಈ ದಿನ ಒಂದು ಹಬ್ಬ ರೀತಿಯಲ್ಲಿ ನನ್ನ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನನಗೆ ವಿಶೇಷವಾಗಿ ಹೇಳಬೇಕಂದ್ರೆ ಇದು ಆಡಂಬರವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಬಾರ್ದು ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೆ. ಹಾಗೂ ನಮ್ಮ ಸ್ನೇಹಿತರ ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಮೊದಲನೇದಾಗಿ ನಮ್ಮೂರಿನ ತಾಯಿ ಗುಡಿಗೆ ಹೋಗಿ, ನಮ್ಮ ಊರಿನ ದೇವರ ಒಂದು ಗುಡಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ, ಮತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಅಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಂಚವಟಿಯ ಒಂದು ಈಶ್ವರನ ದೇವಸ್ಥಾನದ ಒಂದು ಸ್ವಾಮಿ ಆಶೀರ್ವಾದವನ್ನು ಪಡೆಯುವುದರ ಮುಖಾಂತರವಾಗಿ ನನ್ನ ಹುಟ್ಟುಹಬ್ಬವನ್ನು ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ನನಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಬಂದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಆತ್ಮಪೂರ್ವಕವಾಗಿ ಕೋರುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಧನ್ಯವಾದಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟಿವಿ ಬಾಬು ಅವರ ಮನೆಯಲ್ಲಿ ಒಂದು ವಿಶೇಷವಾದಂಥ ದಿನ. ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದ BJP ಘಟಕದ ವತಿಯಿಂದ ವಿಶೇಷವಾದಂಥ ಹುಟ್ಟುಹಬ್ಬದ ಅಭಿನಂದನೆಯನ್ನು ಸಲ್ಲಿಸಬೇಕಂತೇಳಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂಥ ಅಶೋಕ್ ಅವರು ಮತ್ತು ನಮ್ಮ ನಾಯಕರಾದಂಥ ನರಸಿಂಹರೆಡ್ಡಿರವರು, ಅದೇ ರೀತಿ ನಮ್ಮ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಆಂಜನಪ್ಪ ಅವರು, ಸತೀಶ್ ಅವರು, ರವಿರವರು, ಸಂತೋಷ್ ಅವರು, ಆನಂದ್ ಅವರು, ಮುಂದಾಜರವರು, ಶ್ರೀನಪ್ಪನವರು, ಬಾಬುರವರು, ಅಶೋಕ್ ಅವರು, ನವೀನ್ ಅವರು, ಎಲ್ಲ ಮುಂದಾಜರವರು, ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಇವತ್ತು ಒಂದು ವಿಶೇಷತೆ ಅಂತ ಹೇಳಿದ್ರೆ, ಹುಟ್ಟುಹಬ್ಬದ ಜೊತೆಗೆ ಅವರಿಗೆ ಮದುವೆ ಆಗಿರ್ತಕ್ಕಂಥ ಮ್ಯಾರೇಜ್ ವಾರ್ಷಿಕೋತ್ಸವವನ್ನು ಸಹ ಇವತ್ತು ಮಾಡ್ಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಮ್ಮ ಧ್ವಂಸಂದ ಸರ್ಜಾಪುರ ಹೋಬಳಿರ್ತಕ್ಕಂಥ ಅನೇಕ ಯುವ ಕಾರ್ಯಕರ್ತರಲ್ಲಿ TV ಬಾಬುರವರು ಒಬ್ಬ ನಾಯಕರಾಗಿ ಹೊರಹೊಮ್ಮಿ ಇಡೀ ಕ್ಷೇತ್ರದಲ್ಲಿ ಪರ್ಯಟನೆ ಮಾಡ್ತಾ ಸಂಘಟನೆಯ ಜೊತೆಯಲ್ಲಿ ನಮಗೆ ಜೋಡಿಸ್ಕೊಂಡು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ಸ್ನೇಹಿತನಾಗಿ, ಮತ್ತು ಪಕ್ಷವನ್ನು ಆರಾಧನೆ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ TV ಬಾಬು ಅವರ ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯಗಳನ್ನು ಪಕ್ಷದ ವತಿಯಿಂದ ಕೊಡ್ತಾ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಇವತ್ತಿನ ಅವರು ಮದುವೆಯ ವಾರ್ಷಿಕೋತ್ಸವ ಅದ ಅಂಗವಾಗಿ ಇಡೀ ಕುಟುಂಬಕ್ಕೆ ಆ ದೇವರು ಅಷ್ಟೈಶ್ವರ್ಯ ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾನೆ. ಆತ್ಮೀಯರು ಹಾಗೂ ಸ್ನೇಹಿತರಾದಂಥ TV ಬಾಬು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಸುಖವಾಗಿಡಲಿ ಅಂತ ಹಾರೈಸ್ತಾ, ತಾಲೂಕಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಾಲೂಕಿನ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೇ ಥರ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಲಿ. ಅವರ ಸಹಕಾರ ನಮ್ಮ ಪಕ್ಷಕ್ಕೆ ಯಾವಾಗಲೂ ಬೇಕಾಗ್ತದೆ. ಅವರ ಹುಟ್ಟುಹಬ್ಬದ ನಿರ್ಮಿತ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ನಮ್ಮದೇ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿತೈಷಿಗಳು ಹಾಗೂ ಸೋದರ ಸಮಾನರಾದಂಥ ಶ್ರೀಯುತ TV ಬಾಬು ಅವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ಅವರ ಸ್ನೇಹ ಬಳಗ ಮತ್ತು ಹಿತೈಷಿಗಳು ಸೇರಿ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇದೇ ರೀತಿ ನೊಂದು ಬಂದವರಿಗೆ ಸ್ಪಂದಿಸುವ ಹೃದಯ ಇನ್ನೂ ಹೆಚ್ಚಾಗಲಿ, ಆ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ತಾ, ರಾಜಕೀಯವಾಗಿ ಅವರಿಗೆ ಹೆಚ್ಚಿನ ಸ್ಥಾನಮಾನ, ಜನರ ಸೇವೆಯನ್ನು ಇನ್ನೂ ಅತಿ ಹೆಚ್ಚು ಮಾಡುವಂಥ ಸ್ಥಾನಮಾನ ಆ ತಾಯಿ ಭಗವತಿ ಚಾಮುಂಡೇಶ್ವರಿ ಪ್ರಸಾದಿಸಲಿ ಅಂತ ನಾನು ಆಶಿಸ್ತೇನೆ. ರಾಜಕೀಯದಲ್ಲಿ ಸ್ಥಾನಮಾನ ಸಿಗಬೇಕು ಸರ್. ಮುಂದೆ ನೋಡಿ, ಅವರಿಗೆ ಶಾಸಕರಾಗುವಂಥ ಎಲ್ಲ ಅರ್ಹತೆ ಅವರಿಗಿದೆ.
ಆ ಶಾಸಕ ಸ್ಥಾನ ಸಿಗುವಂಥ ಶಕ್ತಿ ಮತ್ತು ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರಿ ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಈ ದಿನ ಈ ಭಾಗದ ಮುಖಂಡರು ಮತ್ತು ನಮ್ಮ ಸ್ನೇಹಿತರಾದ ಶ್ರೀ ಟಿ ವಿ ಬಾಬುರವರ ಹುಟ್ಟುಹಬ್ಬದ ದಿನ. ಇಂದಿನ ದಿನದಲ್ಲಿ ಕೆಲವೊಂದು ಬಾಬಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೂ ಎಲ್ಲರೂ ಅವರ ಹಿತೈಷಿಗಳು ಮತ್ತು ನಮ್ಮ ಸ್ನೇಹಿತರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಅವರಿಗೆ ಶುಭ ಹಾರೈಸಿ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಆಯಸ್ಸು ನೀಡಿ ಇನ್ನೂ ಸಾಮಾಜಿಕವಾಗಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರಿ ಹಾಗೂ ಸಮಾಜಕ್ಕೆ ಇನ್ನೂ ಅವರು ತಮ್ಮ ಕೊಡುಗೆಯನ್ನು ಹೆಚ್ಚೆಚ್ಚಾಗಿ ನೀಡಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಆತ್ಮೀಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಸಹೋದರರಾದಂಥ ಟಿ ವಿ ಬಾಬಣ್ಣವರ ಹುಟ್ಟುಹಬ್ಬ ಬಹಳ ಸರಳತೆಯಿಂದ ಈ ದಿನ ಪಂಚವಟಿಯಲ್ಲಿ ವಿಶೇಷವಾಗಿ ಸ್ವಾಮಿಯ ದರ್ಶನಕ್ಕೆ ಪಡೆದು ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಹೇಳಿದ್ದೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನು ಕಳೆದ ಚುನಾವಣೆಯಲ್ಲಿ ಎಲ್ಲರೂ ಸಹ 2023 ಚುನಾವಣೆಯಲ್ಲಿ ಯಾವತ್ತೂ ನಾವು ದೂರ ಆಗಿದ್ದಿಲ್ಲ. ಚುನಾವಣೆ ಅಂತೇಳಿದ್ರೆ ಅಭ್ಯರ್ಥಿಗಳ ಪಟ್ಟಿ ಉದ್ದುದ್ದ ಇರ್ತಾಯಿತ್ತು. ಎಲ್ಲರೂ ಅಪೇಕ್ಷಿತರಲ್ಲೂ 11 ಜನ ಇದ್ದು ಎಲ್ಲರೂ ಅವರವರ ಶೈಲಿನಲ್ಲಿ ಟಿಕೆಟ್ಗೆ ಸಿಗೋದಕ್ಕೆ ತಗೊಳ್ಳೋದಕ್ಕೆ ಮಾಡ್ಕೊಂಡಿರೋದೇನು ತಪ್ಪೇನೂ ಅಲ್ಲ. ಆಗಲಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ, ಏನು ಜಗಳ ಮಾಡ್ಕೊಂಡಿಲ್ಲ. ಕಾರಣಾಂತರದಿಂದ 2023 ಚುನಾವಣೆ ಸೋತಿದ್ದೀವಿ. ಸೋತ ನಂತರದಲ್ಲಿ ಯಾರೂ ಜೊತೆಯಲ್ಲಿಲ್ಲ ಅನ್ನೋಂಥ ತಪ್ಪು. ನಾವೆಲ್ಲ ಆಗ್ಲಿಂದನೂ ಜೊತೆಯಲ್ಲೇ ಇದ್ದೀವಿ, ಒಟ್ಟಿಗೆ ಇದ್ದೀವಿ. ಎಲ್ಲ ನಾವು ಸಹೋದರರ ಥರನೇ ನಾವು ಜೊತೆಯಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು, ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ತುಂಬ ಆತ್ಮೀಯರು, ಸಹೋದರರಾದಂತಹ ಟಿ ವಿ ಬಾಬಣ್ಣರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯುರಾರೋಗ್ಯ, ಆಯಸ್ಸು, ಆಸ್ತಿ, ಅಂತಸ್ತು, ಐಶ್ವರ್ಯವನ್ನು ನೀಡಲಿ ಮತ್ತು ರಾಜಕೀಯದಲ್ಲಿ ಅವರಿಗೆ ಉಜ್ವಲದ ಭವಿಷ್ಯವನ್ನು ಭಗವಂತ ಕರುಣಿಸಲಿ ಅಂತ ನಾನು ಇವತ್ತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಅವರಿಗೆ ಇವತ್ತು ಏನು ನಾವೆಲ್ಲ ಪಂಚವಟಿನಲ್ಲಿ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಎಲ್ಲರೂ ನಮ್ಮ ಸೀನಣ್ಣವ್ರು ಇರ್ಬೋದು, ನಮ್ಮ KP ರಾಜಣ್ಣವ್ರು ಇರ್ಬೋದು, ಆಮೇಲೆ ಶ್ರೀನಿವಾಸ್ ಹಿಂದೆ ಅಭ್ಯರ್ಥಿ ಆಗಿದ್ದಂಥ ಶ್ರೀನಿವಾಸ್ ಅವರು ಇರ್ಬೋದು, ನಮ್ಮೆಲ್ಲ ನಾಯಕರು, ನಮ್ಮ ಪಟಾಪಟ್ ಸೀನಣ್ಣವರು ಒಟ್ಟಿಗೆ ನಾವೆಲ್ಲರೂ ಸೇರಿ ಇವತ್ತು ಅವರಿಗೆ ಹುಟ್ಟುಹಬ್ಬವನ್ನು ಇಲ್ಲಿ ಪಂಚವಟಿನಲ್ಲಿ ನಾವು ಮಾಡ್ತಾಯಿದ್ವಿ. ಭಗವಂತ ಅವರಿಗೆ ಮತ್ತೊಮ್ಮೆ ಎಲ್ಲವನ್ನು ನೀಡಲಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ನಾನು ಅತ್ಯಂತ ಆತ್ಮೀಯವಾಗಿ ಪ್ರೀತಿಸುವ, ಗೌರವಿಸುವ ನನ್ನ ಆತ್ಮೀಯ ಸಹೋದರ, ಭಾರತೀಯ ಜನತಾ ಪಕ್ಷದ ನಮ್ಮ ತಾಲೂಕಿನ ಯುವ ನಾಯಕರಾದಂಥ ಟಿ ವಿ ಬಾಬುರವರ ಹುಟ್ಟುಹಬ್ಬ, ಅದರ ಜೊತೆಗೆ ಅವರ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ವಿವಾಹ ವಾರ್ಷಿಕೋತ್ಸವ. ಈ ಎರಡೂ ಶುಭ ದಿನ ಒಂದೇ ದಿನ ಬಂದಿರೋದು ವಿಶೇಷ. ಇವತ್ತು ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರಿಗೆ ದೇವರು ಆಯುರ, ಆರೋಗ್ಯ, ಆಯುಸ್ಸು, ಐಶ್ವರ್ಯ, ಅಧಿಕಾರ ಕೊಟ್ಟು ಕಾಪಾಡಲಿ. ಹಾಗೆ ಇವತ್ತು ಅವ್ರದ್ದು ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ಅವರ ಸತ್ಯಪತಿಯರು ಹೀಗೆ 100 ಕಾಲ ಸಂತೋಷವಾಗಿ ಬಾಳಲಿ, ಅವರು ರಜತ ಮಹೋತ್ಸವವನ್ನು ಆಚರಿಸಲಿ, ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಾಬುರವರ ಆತ್ಮೀಯರ ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಟಿ ವಿ ಬಾಬು ಒಬ್ಬ ಜನಪರವಾಗಿ ಸದಾ ಸೇವೆ ಮಾಡುವಂಥ ಒಂದು ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವ್ರ ಹತ್ರ ಯಾರು ಏನೇ ಕಷ್ಟ ಅಂತ ಹೋದ್ರೂ ಯಾರಿಗೂ ಅದು ಯಾವುದೇ ಜಾತಿ ಇರಲಿ, ಯಾವುದೇ ಪಕ್ಷ ಇರಲಿ, ಇಲ್ಲ ಅಂತ ಹೇಳಲ್ಲ. ಸದಾ ಒಂದಲ್ಲ ಒಂದು ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನು ತೊಡಸ್ಕೊಂಡು ಸದಾ ಸೇವೆ ಮಾಡ್ತಾ ಯಾರೇ ಬಂದರೂ ಹಸನ್ಮುಖಿಯಾಗಿ ಅವರನ್ನು ಬರಮಾಡ್ಕೊಂಡೊಂದು ಟ್ರೀಟ್ ಮಾಡೋಂಥ ವ್ಯಕ್ತಿತ್ವಗಳಂಥ ಬಾಬು ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಇಡೀ ತಾಲೂಕಿನಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ,
ನಮ್ಮ ಅನೇಕ ಜನ ಬೇರೆ ಬೇರೆ ಸ್ನೇಹಿತರು ಬಂದು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇದನ್ನು ಏನು ತೋರಿಸುತ್ತೆ ಅಂದರೆ ಅವ್ರು ಎಷ್ಟು ಇಲ್ಲಿ ಈ ಭಾಗದಲ್ಲಿ ಒಂದು ಆತ್ಮೀಯರನ್ನು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಹಾಗೆ ಮತ್ತೊಮ್ಮೆ ಅವರು ಸತಿಪತಿಯರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಿ 100 ಕಾಲ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ನಮ್ಮ ಗ್ರಾಮ ದೇವತೆ ಆದಂಥ ಶ್ರೀ ಪಟಾಲಮ್ಮ ದೇವಿ ಅವರಿಬ್ಬರನ್ನು ಅವರ ಕುಟುಂಬವನ್ನು ಸದಾ ಸುಖ ಶಾಂತಿ ನೆಮ್ಮದಿಯಿಂದ ಇಡಲಿ ಅಂತ ಹೇಳಿ ನಾನು ಆ ದೇವಿನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಂತಹ ನಮ್ಮೆಲ್ಲರ ಪ್ರೀತಿಯ ಸಹೋದರ ಟಿ ವಿ ಬಾಬಣ್ಣ ಅವರಿಗೆ ಏನು ಅವರು ಕಂಡಿರೋ ಕನಸುಗಳೆಲ್ಲ ನನಸು ಮಾಡುವಂಥ ಶಕ್ತಿನ ದೇವರು ಕರುಣಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರುವಂತಹ ಟಿ ವಿ ಬಾಬಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು 100 ವರ್ಷ ಜನಸೇವೆಯನ್ನು ಮಾಡುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕಲ್ಪಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಟಿ ವಿ ಬಾಬಣ್ಣ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಚವಟಿ ದೇವಸ್ಥಾನದಲ್ಲಿ ಎಲ್ಲ ಹಿರಿಯರು ಅವರಿಗೆ ಬಂದು ಶುಭಾಶಯ ಕೋರಿದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಿ ಅಧಿಕಾರ, ಉನ್ನತ ಸ್ಥಾನಕ್ಕೆ ಹಾಗೂ ಆರೋಗ್ಯ ಐಶ್ವರ್ಯ ಎಲ್ಲ ಬಾಬಣ್ಣವ್ರಿಗೆ ಸಿಗಲಿ ಅಂತೇಳಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೆಲ್ಲೂ ಪ್ರಾರ್ಥನೆ ಮಾಡುತ್ತಾ ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಈ ದಿನ ನಮ್ಮ BJP ಯುವ ಮುಖಂಡರಾದ ಟಿ ವಿ ಬಾಬಣ್ಣವರಿಗೆ ಜನ್ಮ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಒಳ್ಳೆ ಪದವಿ ಕೊಡಲಿ ಅಂತ ಈ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಏನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ 100% ನಾವು BJP ಇಲ್ಲಿ ಗೆಲ್ಲೋ ಶತಸಿದ್ಧ. ನಾವು ಒಗ್ಗಟ್ಟಾಗಬೇಕು ಅಂತ ಈ ಎನ್ ಡಿ ಎ ಒಕ್ಕೂಟ ನಮ್ಮ JDS ಇರ್ಬೋದು ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ BJPಯಲ್ಲಿ ಗೊಂದಲ ಇದೆ ಇಲ್ಲ ಅಂತಲ್ಲ, ಆ ಗೊಂದಲ ಬಗೆಹರಿಸಿ ನಾವು NDA ಕ್ಯಾಂಡಿಡೇಟು ಇಲ್ಲಿ ಯಾರೇ ಹಾಕಿದ್ರು ಗೆಲ್ತೀವಂತ ನಾವು ಇದು ಭಗವಂತಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಬಾಬಣ್ಣವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಬಾಬಣ್ಣವ್ರದ್ದು ಜನ್ಮದಿನ ಇದೆ. ಈ ಜನ್ಮದಿನವನ್ನು ಈ ಪಂಚವಟಿನಲ್ಲಿ ಈಶ್ವರನ ಒಂದು ಪೂಜೆಯನ್ನು ಮುಗಿಸಿ ಬಾಬಣ್ಣವ್ರಿಗೆ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಬಾಬಣ್ಣವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಆಯಸ್ಸು ಆರೋಗ್ಯ ಕೊಡಲಿ, ಒಳ್ಳೆಯದಾಗಲಿ, ರಾಜಕೀಯ ಜೀವನ ಭವಿಷ್ಯ ಚೆನ್ನಾಗಿ ಕಾಣಲಿ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಅವರು ದಂಪತಿಗಳಾಗಿದ್ದ ದಿನ ಅಂತ ಹೇಳಿದ್ರು ಬಾಬಣ್ಣರು. ಆ ದಂಪತಿಗಳು ಏನು ಆದರ್ಶ ದಂಪತಿಗಳಿದ್ದಾರೆ, ಅವರ ಪತಿ ಮತ್ತು ಪತ್ನಿಗೆ ಇಬ್ಬರಿಗೂ ಸಹ ಆಯಸ್ಸು ಆರೋಗ್ಯ ಕೊಡಲಿ. ಅವ್ರ ಬಂಧನ 100 ವರ್ಷ ಆಯಸ್ಸಾಗಿ ಆರೋಗ್ಯವಾಗಿ ಭಗವಂತ ಈಶ್ವರನ್ನು ಅನುಗ್ರಹಿಸಲಿ. ಮತ್ತೊಮ್ಮೆ ಬಾಬಣ್ಣವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ನಮ್ಮ KP ರಾಜು ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಗೊಡ್ಗೆರೆ ಮಂಜಣ್ಣವ್ರು ಇದ್ದಾರೆ. ಎಲ್ಲರ ಆಶೀರ್ವಾದ ಈ ತಾಲೂಕಲ್ಲಿ ಕುಮಾರಸ್ವಾಮಣ್ಣವರು ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರವರ ಸನ್ಮಾನ್ಯ ಪೂಜ್ಯರಾದಂಥ ಅವರೆಲ್ಲ ಆಶೀರ್ವಾದ, ನರೇಂದ್ರ ಮೋದಿಯವರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ, ಈ ಆನೇಕಲ್ ತಾಲೂಕಲ್ಲಿ ಡಾಕ್ಟರ್ ಎ ನಾರಾಯಣಸ್ವಾಮಿಯವರ ಆಶೀರ್ವಾದ, ಎಲ್ಲರೂ ಸಹ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟುಗೂಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDSಯಿಂದ ಯಾರಿಗೆ ಒಂದು ಅಭ್ಯರ್ಥಿಯ ನಾಮಪತ್ರ ಕೊಡಲಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಈ ಆನೇಕಲ್ ತಾಲೂಕಲ್ಲಿ ಒಳ್ಳೆಯದಾಗಲಿ. ಒಳ್ಳೆ ವಿಶ್ವಾಸದಿಂದ ಇವತ್ತು ಬಾಬಣ್ಣವರ ಹುಟ್ಟಿದ ಹಬ್ಬದ ದಿವಸ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಜೊತೆಗೆ KP ರಾಜಣ್ಣವರು ಸಹ ಇದ್ದಾರೆ. ನಾವೆಲ್ಲ ಒಂದಾಗಿ ಹೋಗ್ತೀವಿ. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಸುಮ್ಮನೆ ಭಿನ್ನಾಭಿಪ್ರಾಯಗಳು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಕಾರ್ಯಕರ್ತ ಬಂಧುಗಳು JDS ಮತ್ತು BJP ಒಟ್ಟಾಗಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ. ಯಾಕೆಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಮಾನ್ಯ ಕುಮಾರಣ್ಣವರು ಇಬ್ಬರೂ ಸೇರಿ ಒಂದು ಏನು ಒಟ್ಟಾಗಿದ್ದಾರೆ, ಅವರಿಗೆ ರಾಜಕೀಯದ ಮುಸ್ಸಜ್ಜಿ ಚೆನ್ನಾಗಿ ಗೊತ್ತಿದೆ. ಈ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತ 2028ಕ್ಕೆ ನಮ್ಮ ರಾಜ್ಯದಲ್ಲಿ JDS ಮತ್ತು BJP ಅಧಿಕಾರಕ್ಕೆ ಬರ್ತದೆ, ಅಧಿಕಾರ ನಡೆಸ್ತೀವಿ ಅಂತ ಈ ಬಾಬಣ್ಣವರ ಹುಟ್ಟುಹಬ್ಬದ ದಿವಸ ಈ ಒಂದು ಶಿವನ ಮುಂದೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಾಬಣ್ಣವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು, ಮುಖಂಡರಿಗೂ ಎಲ್ರಿಗೂ ಆ ಒಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ನಮ್ಮ ಮಾರ್ಗದರ್ಶಕರು, ನಾಯಕರು ಆದಂಥ ಟಿ ವಿ ಬಾಬಣ್ಣರವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾಯಿದ್ದೀವಿ. ಅವರು
ಹೆಚ್ಚಿನ ಸಮಾಜಮುಖಿ ಕಾರ್ಯಗಳಲ್ಲಿ ಯಾವುದೇ ಪಕ್ಷಭೇದ ಮರೆತು ಎಲ್ಲರಿಗೂ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಹೀಗೆ ಇನ್ನೂ ಹೆಚ್ಚು ಶಕ್ತಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಈ ದಿನ ನನ್ನ ಹುಟ್ಟುಹಬ್ಬವನ್ನು ನಮ್ಮ ಆನಕಲ್ಲಿನ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಹಿರಿಯರು, ನನ್ನ ಸ್ನೇಹಿತರು, ಹಿತೈಷಿಗಳು ಈ ಪಂಚವಟಿ ದೇವಸ್ಥಾನದಲ್ಲಿ ಸರಳ ರೀತಿಯಲ್ಲಿ ನನಗೆ ಕರೆದು ದೇವರಿಗೆ ಭಗವಂತನಿಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ಶುಭಾಶಯ ಕೋರಿದಂತಹ ಎಲ್ಲ ನನ್ನ ಭಾಜಪದ ಹಿರಿಯ ಮುಖಂಡರಿಗೂ, ಎಲ್ಲ ಸ್ನೇಹಿತರಿಗೂ, ಬಂಧು ಬಾಂಧವರಿಗೂ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಹುಟ್ಟುಹಬ್ಬ ಅಂತ ತಿಳಿದ ತಕ್ಷಣ ಬೆಳಗ್ಗೆಯಿಂದ ಸಾಕಷ್ಟು ಜನ ಫೋನ್ಗಳ ಮುಖಾಂತರವಾಗಿ ಕರೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ನನ್ನಲ್ಲಿ ಕರೆಸ್ಕೊಂಡ್ರು. ಅವರು ಎಷ್ಟು ಹೃದಯದಿಂದ ತುಂಬ ಹೃದಯದಿಂದ ನನ್ನ ಕರೆಸ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕೊಡ್ತಿದ್ದೇನೆ. ಮತ್ತು ಯಾರೇ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಶುಭ ಕೋರಿದರೆ ಅವರೆಲ್ಲರಿಗೂ ನಾನು ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಬಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇಲ್ಲಿ ಯಾವಾಗಲೂ ಪಂಚವಟಿಯಲ್ಲಿ ಅವರ ಇಲ್ಲಿ ಆರಾಧ್ಯ ದೇವರು ಓಂಕಾರೇಶ್ವರ ಸ್ವಾಮಿ, ಅದಕ್ಕೋಸ್ಕರ ಪ್ರತಿ ವರ್ಷ ಪ್ರತಿ ಶಿವರಾತ್ರಿಯಲ್ಲೂ ಉಪವಾಸ ಇದ್ದು ಸೇವೆ ಮಾಡ್ತಾರೆ. ಅದೇ ರೀತಿ ಈ ಸಲ ಹುಟ್ಟದ ಹಬ್ಬಕ್ಕೆ ಇಲ್ಲೇ ಹುಟ್ಟದ ಹಬ್ಬ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಸ್ನೇಹಿತರು ಆಯೋಜನೆ ಮಾಡಿ ಎಲ್ಲರೂ ಕೂಡ ಇವತ್ತು ಅವರ ಹುಟ್ಟದ ಹಬ್ಬನ ಆಚರಣೆ ಮಾಡಿದ್ದೀವಿ. ಅವ್ರಿಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರ ಏನು ಅಭಿಲಾಷೆ ಏನೇನಿದೆ ಅದೆಲ್ಲವನ್ನು ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಸ್ನೇಹಿತರು ಆದಂಥ ಹಾಗೂ ಜನಪ್ರಿಯ ನಾಯಕರಾದಂಥ ನಮ್ಮ ಟಿ ವಿ ಬಾಬಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹೀಗೆ ಜನಸೇವೆ ಮಾಡಿ ಮುಂದೆ ಬರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೀವಿ. ಜೈ ಜವಾನ್ ಜೈ ಕಿಸಾನ್. ಮಾಜಿ TP ಉಪಾಧ್ಯಕ್ಷರಾದ ಟಿ ವಿ ಬಾಬಣ್ಣವರ ಇವತ್ತು ಜನ್ಮದಿವಸ ಅಂಗವಾಗಿ ಇವತ್ತು ಇಲ್ಲಿ ಪಂಚವಟಿ ಒಂದು ಯೋಗಾಶ್ರಮದ ಅಡಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ಮತ್ತು ಅವರ ಸಂಗಡಿಗರಿಗೂ ಮುಂದಿನ ಅವ್ರ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಅವರು ಆರೋಗ್ಯ, ಅಂತಸ್ತು, ಐಶ್ವರ್ಯ ಎಲ್ಲ ವೃದ್ಧಿಸಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಅದೇ ರೀತಿ ನಮ್ಮ ರಾಜ್ಯದ ಮತ್ತು ತಾಲೂಕಿನ ಜನತೆಗೂ ಸಹ ನಾನು ಈ ದೇವರ ಮುಖಾಂತರ ಎಲ್ಲ ಒಳಿತನ್ನು ಕೋರೋದ್ರ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬೇಡ್ಕೊತ ನಮ್ಮನ್ನು ಕರೆದು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಕ್ಕೆ ಎಲ್ರಿಗೂ ನಾನು ವಂದನೆ ಅರ್ಪಿಸುತ್ತಾ ಇವತ್ತು ಟಿ ವಿ ಬಾಬಣ್ಣವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ. ನಮ್ಮ ಕರ್ಪೂರ ಗ್ರಾಮ ಪಂಚಾಯತಿ ಮುಖಾಂತರ ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ಬೋದು, ಕೃಷ್ಣಪ್ಪನವರಾಗಿರ್ಬೋದು, ಸತ್ಯನಾರಾಯಣ ಆಗಿರ್ಬೋದು, ರಾಜಣ್ಣವರಾಗಿರ್ಬೋದು ಎಲ್ಲರೂ ಆಗಮಿಸಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು ದೊರಕಲಿ, ಆಯುಷು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಭಗವಂತ ಇನ್ನೂ ಹೆಚ್ಚಿನ ಅವರು ಒಳ್ಳೆ ದೊರಕಲಿ ಎಂದು ಆಶಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ನಮ್ಮ ಟಿ ವಿ ಬಾಬುರವರಿಗೆ ಇವತ್ತು 51ನೇ ವರ್ಷದ ಹುಟ್ಟುಹಬ್ಬ ಜೊತೆಗೆ ಅವರ ವಿವಾಹ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ಎಲ್ಲ ನಾಯಕರು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಎಲ್ಲ ಬಂದಿದ್ದಾರೆ. ಅವರಿಗೆ ಇನ್ನೂ ಭಗವಂತ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಉನ್ನತ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಮಯದಲ್ಲಿ ಅವರಿಗೆ ಆಶಿಸ್ತಾ ಅವ್ರ ಹುಟ್ಟುದ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಇದರಂಥ ಟಿ ವಿ ಬಾಬು ಅವರು ಮತ್ತು ಈ ಭಾಗದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿಗೆ ಹುಟ್ಟುಹಬ್ಬದ ಸಂದರ್ಭ ಮತ್ತು ಮ್ಯಾರೇಜ್ ಡೇ ಅವರಿಗೆ ಶುಭಾಶಯ ಕೋರುತ್ತಾ ಅವರಿಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಡೇ ಅಂತ ಹೇಳ್ತೇವೆ. ಅವ್ರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಅವ್ರ ಮಕ್ಕಳಿಗೆ ಅವರು ಸಿಗಲಿ. ಅದೇ ರೀತಿ ಅವರು ಈ ಭಾಗದಲ್ಲಿ ಸಮಾಜ ಸೇವಕರು ಮತ್ತು ಅಜಾತ ಶತ್ರು ಯಾರು ಅವ್ರಿಗೆ ವಿರೋಧ ನಿಲ್ಲಂತ ಅಂಥ ನಾಯಕರು ಈ ಭಾಗದಲ್ಲಿದ್ದಾರೆ. ಅವರು ಮುಂದಿನ ದಿವಸದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತಾಡ್ತೀನಿ. ಹೆಚ್ಚಿನ ನಾಯಕರಾದ ಟಿ ವಿ ಬಾಬಣ್ಣವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನ ನಮ್ಮ ಮಾಜಿ ಕೇಂದ್ರ ಮಂತ್ರಿಯಾದ ಎ ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲಿ ನಮ್ಮ SRT ಅಶೋಕಣ್ಣ ಹಾಗೂ ನಮ್ಮ ಸರ್ಜಾಪುರ SLV ಶ್ರೀನಣ್ಣ ಹಾಗೂ ನಮ್ಮ PL ಬ್ಯಾಂಕ್ ಆಂಜನಣ್ಣ, ನಮ್ಮ ಸ್ನೇಹಿತರಾದ ಗೋಪಿ ಅವ್ರ ಜೊತೆ ಎಲ್ಲ ಸೇರಿ ನಾವು ನಮ್ಮ ಒಂದು ಪುಟ್ಟ ಸನ್ಮಾನ ಮಾಡಿಕೊಂಡು ಈಗ ತಾನೇ ಮುಗಿಸಿದ್ದೀವಿ. ಇನ್ನೂ ಪಾಪ ಟಿ ವಿ ಬಾಬಣ್ಣ ಸಂಜೆವರೆಗೂ ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಂತ ಆಶಿಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ನಮ್ಮ ಟಿ ವಿ ಬಾಬಣ್ಣವ್ರಿಗೆ 51 ವರ್ಷದ
ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಅಂತೆಯೇ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ಎನ್ ನಾರಾಯಣಸ್ವಾಮಣ್ಣವರ ಸಾರಥ್ಯದಲ್ಲಿ ಇವತ್ತು ಎಲ್ಲರೂ ಒಂದು ಗಾಲನೆ ಇಟ್ಕೊಂಡು ಅವ್ರ ಮನೆಗೆ ಬಂದು ಎಲ್ಲ ಆಶೆಯನ್ನು ಕೋರಿ ಅವ್ರಿಗೆ ಇನ್ನಷ್ಟು ಜನಸೇವೆಯಲ್ಲಿ ಭಾಗಿಯಾಗಿ ಉನ್ನತ ಸ್ಥಾನ ಸಿಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಅವ್ರಿಗೆ ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ದೇವರು ಇನ್ನಷ್ಟು ಚೆನ್ನಾಗಿರಲಿ ಅಂತ ನಾನು ಭಾವಿಸ್ತೀನಿ. ಚಿತ್ರದ BJP ನಾಯಕರು ಯಶಸ್ವಿ ಉದ್ಯಮಿಗಳಾದಂತಹ TV ಬಾಬಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವೆಲ್ಲ ಭಾಗವಹಿಸಿದ್ದೇವೆ. ಸೊ ಅವರ ಸಮಾಜಮುಖಿ ಕಾರ್ಯಗಳು ಮತ್ತು ಅವರ ಒಂದು ಯಾವುದೇ ಪಕ್ಷಾತೀತವಾಗಿ ಎಲ್ಲರನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಭಾವನೆ, ಆ ಒಂದು ಉದ್ದೇಶದಿಂದ ನಾವೆಲ್ಲ ಕೂಡ ಅವರೊಂದು ಹುಟ್ಟುಹಬ್ಬವನ್ನು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಿದ್ದೇವೆ. ಭಗವಂತ ಅವರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಇನ್ನೂ ಶಕ್ತಿ ಕೊಡಲಿ, ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಅವರು ಹುಟ್ಟುಹಬ್ಬದಿಂದ ಹಾರೈಸ್ತೇವೆ.